Welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೆಕೆಂಡ್ ಚಾಪ್ಟರ್ದು 10 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಸೋನಿ ಕಂಪ್ಯೂಟರ್ಸ್ ಕ್ಯಾಲ್ಕುಲೇಟ್ ಏನೇನು ಕ್ಯಾಲ್ಕುಲೇಟ್ ಮಾಡಂದಾರ ಅವರು ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಆ್ಯಂಡ್ ನೆಟ್ ಪ್ರಾಫಿಟ್ ರೇಷಿಯೋ ಇವನ್ನೆಲ್ಲ ಕಂಡುಹಿಡೀರಿ ಅಂತ ಕೇಳ್ತಾರೆ. ಇದು 5 ಮಾರ್ಕ್ಸಿಗೆ ಒಂದೊಂದಕ್ಕೆ ಕಂಡುಹಿಡೀರಿ ಅಂತ ಇರ್ತಾವೆ, ಬಟ್ 10 ಮಾರ್ಕ್ಸಿಗೆ ಜಾಸ್ತಿ ಕೊಟ್ಟು ಕಂಡುಹಿಡೀರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಕ್ಯಾಶ್ ಕೊಟ್ಟಾರ, ಡೆಟಾರ್ಸ್ ಕೊಟ್ಟಾರ, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ನೆಟ್ ಸೇಲ್ಸ್, ನೆಟ್ ಪರ್ಚೇಸ್, ನೆಟ್ ಪ್ರಾಫಿಟ್ ಇವನ್ನೆಲ್ಲ ಕೊಟ್ಟಾರ. ಸೊ ಇವಾಗ ನಾವು ಒಂದೊಂದು ಸಾಲ್ವ್ ಮಾಡ್ಕೊತ ಹೋಗೋಣ. ಫಸ್ಟ್ ಏನು ಕಂಡುಹಿಡೀರಿ ಅಂದ್ರೆ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಫಾರ್ಮುಲಾ ಆಲ್ರೆಡಿ ನಾವು 2 ಪ್ರಾಬ್ಲಮ್ನ ಕರೆಂಟ್ ರೇಷಿಯೋ ಮೇಲೆ ಸಾಲ್ವ್ ಮಾಡಿವಿ. ಕರೆಂಟ್ asset divided by current liabilities. So question ಈಗ ಡೈರೆಕ್ಟ್ ಕರೆಂಟ್ asset ಅಂತ ಕೊಟ್ಟಿಲ್ಲ. ಸೊ ಕರೆಂಟ್ asset ಯಾವಾಗ ಬರ್ತಾವೆ? ಕ್ಯಾಶ್ ಪ್ಲಸ್ ಸ್ಟಾಕ್ ಪ್ಲಸ್ ಡೆಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್, ಅಡ್ವಾನ್ಸ್ ರೆಂಟ್, ನೆಕ್ಸ್ಟ್ ಅಡ್ವಾನ್ಸ್ ಏನಾರಿದ್ರೆ ತಗೋತೀವಿ. ಇವಾಗ ಕ್ವಶನ್ಯಾಗ ಕ್ಯಾಶ್ ಎಷ್ಟೈತಿ? 90,000. $90,000 ಕ್ಯಾಶ್ ಪ್ಲಸ್ ಸ್ಟಾಕ್ 240,000 ಪ್ಲಸ್ ಡೆಟಾರ್ಸ್ 195,000 and 1,95,000 plus bills receivable ಎಷ್ಟು ಕೊಟ್ಟಾರ? 1,05,000. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಿದರೆ ನಮ್ಗೆ ಆನ್ಸರ್ 90,000 ಪ್ಲಸ್ 240,000 ಪ್ಲಸ್ 1,95,000 ಪ್ಲಸ್ 105 ಮಾಡಿದರೆ 6,30,000 ಆನ್ಸರ್ ಬಂತು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಕಂಡುಹಿಡ್ಕೋಕ ಏನೇನು ತಗೋತೀವಿ ನಾವು? ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಒಂದು 3 ನಾವು ಲಯಬಿಲಿಟಿದ ತಗೋತೀವಿ. ಕ್ರೆಡಿಟಾರ್ಸ್ ಪ್ಲಸ್ bills payable plus bank overdraft. Creditors 1,20,000 plus bills payable 30,000 and bank overdraft 60,000. ಟೋಟಲ್ ಮಾಡಿದರೆ 2,10,000 ಬರುತ್ತೆ. ಇವಾಗ ಎರಡನ್ನು ಫಾರ್ಮುಲಾದಾಗ ತುಂಬಿಕೊಂಡ್ರೆ 6,30,000 ಡಿವೈಡ್ ಬೈ 2,10,000 ಮಾಡಿದರೆ ಡಿವೈಡ್ ಬೈ 2,10,000 ಮಾಡಿದರೆ 3 ಬಂತು. ಅದಕ್ಕೆ ಇಷ್ಟು 1 ಹಚ್ಚಿದ್ರೆ ಕರೆಂಟ್ ರೇಷಿಯೋ ಸಿಕ್ತು. ಇವಾಗ ಸೆಕೆಂಡ್ ಏನು ಕಂಡುಹಿಡಿಯಿರಿ ಅಂತಾರೆ ಅವರು. ದಿಸ್ ಈಸ್ ಓಕೆ. ನೆಕ್ಸ್ಟ್ ಬಿ ಏನು ಹೇಳ್ಯಾರ? ಕ್ವಿಕ್ ರೇಷಿಯೋ. B1 ಕ್ವಿಕ್ ರೇಷಿಯೋ. ಇದ್ರ ಫಾರ್ಮುಲಾ ಸೇಮ್. ಕ್ವಿಕ್
asset divided by quick liabilities. ಡೈರೆಕ್ಟ್ ಕ್ವಶನ್ ಆಗಿ ಕ್ವಿಕ್ ಅಸೆಟ್ ಅಂತ ಏನು ಕೊಟ್ಟಿಲ್ಲ, ಸೊ ಅವ್ನ ಕಣ್ಣು ಹಿಡ್ಕೋಕ ಕ್ವಿಕ್ ಅಸೆಟ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಮೈನಸ್ ಸ್ಟಾಕ್ ಮತ್ತು ಏನಾದರೂ ಅಡ್ವಾನ್ಸ್ ಏನಾದರೂ ಇದ್ರೆ ಅವನು ಲೆಸ್ ಮಾಡ್ಕೋತೀವಿ. ಸೊ ಕರೆಂಟ್ ಅಸೆಟ್ ಇಲ್ಲಿ ಆಲ್ರೆಡಿ ಕಂಡು ಹಿಡ್ಕೊಂಡಿವಿ 6,30,30,000 ಮೈನಸ್ ಇದ್ರೊಳಗೆ ಸ್ಟಾಕನ್ನು ತೊಗೊಂಡಿವಿ. ಎಷ್ಟು? 1,95,000 ಸ್ಟಾಕ್ ಐತಿ. ಸರಿ, ಸ್ಟಾಕ್ ಎಷ್ಟಿದೆ? 2,40,000 ಇದೆ. 2,40,000 ಸ್ಟಾಕ್ ಆ್ಯಂಡ್ ಅಡ್ವಾನ್ಸ್ ಯಾವುದಿಲ್ಲ. 3,30,000 ಒಳಗೆ 2,40,000 ಲೆಸ್ ಮಾಡಿದ್ರೆ 3,90,000 ಆನ್ಸರ್ ಬರುತ್ತೆ. ಇದೇನಾಯ್ತು? ಕ್ವಿಕ್ ಅಸೆಟ್ ಆಯ್ತು. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಫಾರ್ ಕ್ವಿಕ್ liability. It is current liability minus bank overdraft. 2,10,000 already now current liability ಕಂಡು ಇಟ್ಕೊಂಡಿವಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ? 60,000. ಎರಡು ಲೆಸ್ ಮಾಡಿದ್ರೆ 2,10,000 ಮೈನಸ್ 60 ಮಾಡಿದ್ರೆ 1,50,000 ಬರುತ್ತೆ. ಓಕೆ, ಇವಾಗ ಇವನ್ನೆರಡು ಫಾರ್ಮುಲಾದ ತುಂಬನು 3,90,000 ಡಿವೈಡ್ ಬೈ 1,50,000 ಮಾಡಿದ್ರೆ 3,90,000 ಡಿವೈಡ್ ಬೈ 1,50,000 ಮಾಡಿದರೆ 2.6 ಬರುತ್ತೆ. ಇದಕ್ಕೆ ಇಷ್ಟು 1 ಹಚ್ಚಿದ್ರೆ ಕ್ವಿಕ್ ರೇಷಿಯೋನು ಕಂಡು ಹಿಡಿದ್ವಿ. ನೆಕ್ಸ್ಟ್ ಏನಿದೆ? ಡೆಟಾಸ್ ಟರ್ನ್ ಓವರ್ ರೇಷಿಯೋ. ಸಿ ಡೆಟಾಸ್ ಟರ್ನ್ ಓವರ್ ರೇಷಿಯೋ. ಇದರ ಫಾರ್ಮುಲಾ credit sales minus credit divided by average debtors. ಸೇಲ್ಸ್ ಬಗ್ಗೆ ಏನಾದರೂ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಕ್ರೆಡಿಟ್ ಸೇಲ್ ಅಂತ ಏನಿಲ್ಲ, ಡೈರೆಕ್ಟ್ ಏನು ಹೇಳೋರು ನೆಟ್ ಸೇಲ್ಸ್ ಅಂತ ಕೊಟ್ಟಾರ. ಎಷ್ಟಿದೆ? 13 lakh. ಸೇಲ್ಸ್ ಕೊಟ್ಟಾರ. ನೆಕ್ಸ್ಟ್ ಆವ್ರೇಜ್ ಡೆಟಾರ್ಸ್ ಇಂದ ಏನಾದರೂ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಸ್, ಓಪನಿಂಗ್ ಕ್ಲೋಸಿಂಗ್ ಅಂತ ಅವ್ರು ಏನು ಕೊಟ್ಟಿಲ್ಲ, ಡೈರೆಕ್ಟ್ ಡೆಟಾರ್ಸ್ ಕೊಟ್ಟಾರ. ಎಷ್ಟು? 1,95,000. ಆವ್ರೇಜ್ ಕಂಡು ಹಿಡ್ಕೋಕ ಇನ್ನೊಂದು ಫಾರ್ಮುಲಾ ಐತಿ. ಇನ್ನೊಂದು ಐಟಮ್ ತಗೋತೀವಿ ನಾವು. ಆವ್ರೇಜ್ ಡೆಟಾರ್ಸ್ ಈಕ್ವಲ್ ಟು ಓಪನಿಂಗ್ ಡೆಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಇದ್ರೆ ಕ್ವಶನ್ದಾಗ ಅದನ್ನು ಆ್ಯಡ್ ಮಾಡ್ಕೊತೀವಿ. ಬಿಲ್ಸ್ ರಿಸೀವಬಲ್ 1,05,000 ಕೊಟ್ಟಾರ, ಅದನ್ನು ತಗೋತೀವಿ. 1,95,000 bills receivable. $1,95,000 plus 1,05,000.
ಆ್ಯಡ್ ಮಾಡಿದರೆ 3 lakh. ಇವಾಗ 13 lakh ಡಿವೈಡ್ ಬೈ 3 lakh ಮಾಡಿದರೆ ಆನ್ಸರ್ 4.33 ಅಂತ ಬರ್ತೈತಿ. ಇದನ್ನು ನಾವು ಟೈಮ್ಸ್ದಾಗ ಹಚ್ಕೋತೀವಿ, ಟೈಮ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸಿ ಮುಗೀತು. ನೆಕ್ಸ್ಟ್ ಏನು, ಫೋರ್ತ್ ಒನ್ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಡಿ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಟು ಕ್ರೆಡಿಟ್ ಪರ್ಚೇಸ್, ಅಲ್ಲಿ ಸೇಲ್ ತಗೋತೀವಿ, ಇಲ್ಲಿ ಪರ್ಚೇಸ್ ತಗೋತೀವಿ, ಡಿವೈಡ್ ಬೈ ಆವ್ರೇಜ್ ಕ್ರೆಡಿಟರ್ಸ್. ಕ್ರೆಡಿಟ್ ಪರ್ಚೇಸ್ ಕೊಟ್ಟರೆ ಏನು ಚೆಕ್ ಮಾಡ್ಕೋಬೇಕು. ಪರ್ಚೇಸ್ದು ಡೈರೆಕ್ಟ್ ನೆಟ್ ಪರ್ಚೇಸ್ ಅಂತ ಕೊಟ್ಟರೆ, ನೆಟ್ ಪರ್ಚೇಸ್ ಏನಾದರೂ ಹಿಂಗೆ ಕ್ವಶನ್ ಆಗಿದ್ರೆ ಅವ್ನು ಡೈರೆಕ್ಟಾಗಿ ತೊಗೋಬೇಕು. ನೆಟ್ ಬಿಟ್ಟು ಬೇರೆ ಏನಾದರೂ ಕ್ಯಾಶು ಕ್ರೆಡಿಟು ಅಂತ, ಕ್ಯಾಶು ಟೋಟಲ್ ಏನಾದರೂ ಕೊಟ್ಟಿದ್ರೆ ಅದನ್ನೆರಡು ಲೆಸ್ ಮಾಡಿ ಹಚ್ಕೋತೀವಿ. ಇಲ್ಲಿ ಡೈರೆಕ್ಟ್ ನೆಟ್ ಪರ್ಚೇಸ್ ಕೊಟ್ಟರೆ ಸೊ 6 lakh ಪರ್ಚೇಸ್ ಐತಿ. ನೆಕ್ಸ್ಟ್ ಆವ್ರೇಜ್ creditors equal to opening creditors plus bills payable ತಗೋತೀವಿ ಇಲ್ಲಿ. ಸೊ ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟೈತಿ, ಕ್ರೆಡಿಟರ್ಸ್ ಕೊಟ್ಟರೆ 1,20,000 ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ 30,000. 1,20,000 ಪ್ಲಸ್ 30,000 ಆ್ಯಡ್ ಮಾಡಿದ್ರೆ 1,50,000. ಇವಾಗ ಇದನ್ನು 1,50,000 ಮಾಡಿದ್ರೆ 6 lakh ಡಿವೈಡ್ ಬೈ 1,20,000 ಮಾಡಿದ್ರೆ 6 lakh ಡಿವೈಡ್ ಬೈ 1,50,000 ಮಾಡಿದ್ರೆ ಆನ್ಸರ್ 4 ಬರುತ್ತೆ. ಇದನ್ನು ನಾವು ಟೈಮ್ಸ್ ಅಂತ ಹಚ್ಕೋತೀವಿ. ಇವಾಗ 4 ಮುಗೀತು. ಇವಾಗ 5ನೇದೇನಿದೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ. CD gross profit ratio formula. Gross profit divided by net sales into 100 ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗ್ತೈತಿ. ಸೊ ಗ್ರಾಸ್ ಪ್ರಾಫಿಟ್ ಡೈರೆಕ್ಟ್ ಕ್ವಶನ್ ಕೊಟ್ಟಾರ ಅವರು. ಎಸ್, ಗ್ರಾಸ್ ಪ್ರಾಫಿಟ್ ಕೊಟ್ಟರೆ ಎಷ್ಟೈತಿ, 4,80,000 ಮತ್ತು ನೆಟ್ ಸೇಲ್ಸ್ ಕೊಟ್ಟರೆ 13 lakh. 4,80,000 ಡಿವೈಡ್ ಬೈ 13 lakh ಇಂಟು 100 ಮಾಡಿದ್ರೆ ನಮ್ಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಅದನ್ನು ನಾವು ಪರ್ಸೆಂಟೇಜ್ ಸಿಂಬಲ್ದಾಗ ಹಚ್ಕೋತೀವಿ. 4,80,000 ಡಿವೈಡ್ ಬೈ 13 lakh ಇಂಟು 100 ಮಾಡಿದ್ರೆ 36.92. ಇದನ್ನು ನಾವು ಪರ್ಸೆಂಟೇಜ್, ಯಾಕಂದರೆ ಇಂಟು 100 ಮಾಡ್ಕೋತೀವಲ್ಲ ಅದಕ್ಕೆ ಪರ್ಸೆಂಟೇಜ್ ಅಂತ ಹಚ್ಕೋತೀವಿ. ನೆಕ್ಸ್ಟ್ F1 ಏನೈತಿ, ಗ್ರಾಸ್ ಪ್ರಾಫಿಟ್ ಆಯ್ತು. ಇವಾಗ ನೆಟ್ ಪ್ರಾಫಿಟ್. net profit ratio equal to net profit
divided by net sales into 100. ನೆಟ್ ಪ್ರಾಫಿಟ್ ಎಷ್ಟಿದೆ ಕ್ವಶನ್ ಒಳಗೆ? ನೆಟ್ ಪ್ರಾಫಿಟ್ 3 lakh ಐತಿ. 3 lakh divided by net sales 13 lakh into 100 ಮಾಡಿದ್ರೆ 23.04. ಇದನ್ನು ಪರ್ಸೆಂಟೇಜ್ದಾಗ ಹಚ್ಕೋತೀವಿ. ಇಷ್ಟು 10 ಮಾರ್ಕ್ಸಿಗೆ ಕೇಳ್ತಾರೆ. 5 ಕೇಳ್ಬೋದು, 6 ಕೇಳ್ಬೋದು. ಸೊ ಬಿ ಪ್ರಿಪೇರ್ಡ್. ಫಾರ್ಮುಲಾಸ್ ಎಲ್ಲ ಬೈ ಹ್ಯಾಟ್ ಹಾಕ್ರಿ, ಅಂದರೆ ಈಸಿ ಆಗುತ್ತೆ ನಿಮ್ಗೆ ಸಾಲ್ವ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು.